ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಕೋಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬೇಸೂರು ಗ್ರಾಮದಲ್ಲಿ ಒಬ್ಬ ಅಲ್ಲಿಯ ಸ್ಥಳೀಕರಿಗೆ ಒಂದು ಆತಂಕ ಶುರುವಾಗಿದೆ. ಕಳೆದ 2-3 ವಾರದ ಹಿಂದೆ ಒಂದು ದೊಡ್ಡ ವೈಮಾನಿಕ ಸಮೀಕ್ಷೆ ಆಗಿರೋದು ಕೂಡ ಎಲ್ಲರಿಗೂ ಜಗಜ್ಜೇರಾಯಿತು. ಅದರ ಹಿನ್ನೆಲೆ ಏನಂತ ಹುಡುಕಕ್ಕೆ ಹೊರಟಾಗ ಇಲ್ಲಿ ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆ ಮಾಡೋ ವಿಚಾರದಲ್ಲಿ ಸಮೀಕ್ಷೆ ನಡೀತಾ ಇದೆ ಅಂತ ಗೊತ್ತಾಯಿತು. ಹಾಗೆ ನಾವೆಲ್ಲ ಸುಮಾರು ಮಾಹಿತಿ ಎಲ್ಲ ಸಂಗ್ರಹ ಮಾಡಿದಾಗ ಕೇಂದ್ರ ಸರ್ಕಾರ ಜನವರಿಯಲ್ಲೇ ರಾಜ್ಯ ಸರ್ಕಾರಕ್ಕೆ ಲೆಟ್ರ್ ಬರೆದು ಇಲ್ಲಿಯ ವರದಿಯನ್ನು ತರಿಸ್ಕೊಳ್ಳೋಕ್ಕಾಗಿ ಅಧಿಕಾರಿಗಳಿಗೆ ಹೇಳಿದೆ ಅಂತ ಗೊತ್ತಾಗಿದೆ. ಜಿಲ್ಲಾಧಿಕಾರಿಗಳು ಈ ತಾಲೂಕು ಆಡಳಿತಕ್ಕೆ ಹೇಳಿ ತಾಲೂಕು ಅಧಿಕಾರಿಗಳಿಂದ ಈ ಥರದ ಬಗ್ಗೆ ಎಲ್ಲ ಅಲ್ಲಿ ಸುಮಾರು 1200 ಎಕರೆ ವ್ಯಾಪ್ತಿ ಕೋಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆ ಪ್ರದೇಶವನ್ನು ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಿದೆ ಅಂತ ಗೊತ್ತಾಗಿದೆ. ಅಲ್ಲಿಗಾಗಲೇ ಸುಮಾರು 450 ಎಕರೆ ಗೋಮಾಳ ಇದೆ. ಆಮೇಲೆ ಒಂದು 900 ಎಕರೆ ಅರಣ್ಯ ಜಮೀನು ಮತ್ತು ದಟ್ಟವಾದ ಅರಣ್ಯ ಮತ್ತು ರೆವಿನ್ಯೂ ಲ್ಯಾಂಡು ಇರೋ ಮಾಹಿತಿಯನ್ನು ಕೂಡ ಇಲ್ಲಿಂದ ತಾಲೂಕು ಆಡಳಿತ ಕಳಿಸಿದೆ ಅಂತ ಗೊತ್ತಾಗಿದೆ. ಅಂದರೆ ಈ ದುರಂತ ಏನಪ್ಪ ಅಂದರೆ ಪದೇ 1940ರಿಂದಲೂ ಕೂಡ 45ರಿಂದ ಮೆಡನೂರು ಡ್ಯಾಮ್ ಕಟ್ಟಿದ್ರು. ಆ ನಂತರ ಲಿಂಗನಮಕ್ಕಿ ಡ್ಯಾಮ್ ಕಟ್ಟಿದ್ರು. ಆಮೇಲೆ ತಲಕಳ್ಳಿ ಡ್ಯಾಮು, ಆಮೇಲೆ ಚಕ್ರವರಾಯಿ ಪ್ರಾಜೆಕ್ಟು, ಮಾಣಿ ಇವೆಲ್ಲವೂ ಕೂಡ ಪದೇ ಮತ್ತೆ ಮುಳುಗಡೆ ಆಗ್ತಾನೆ ಬಂದಿದೆ. ಆ ಪ್ರದೇಶದ ಜನ ಒಂದು ರೀತಿಯಿಂದ ಖಾಯಂ ಸಂತ್ರಸ್ತರಾಗ್ಬಿಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿದೆ ಅವರ ಭಾವನೆಗಳು. ಮುಳುಗಡೆ ಸಂತ್ರಸ್ತರ ಬಗ್ಗೆ ಭಾಳ ಸರಿ ನಾವು ಕೇಳಿದ್ವಿ. ಇವತ್ತಿಗೂ ಅವ್ರು ನಿಂತಿರೋ ನೆಲ ಅವ್ರದಲ್ಲ, ಅವರ ಇದಿಲ್ಲ, ಅವ್ರಿಗೊಂದು ಅಂದರೆ ಅವ್ರ ಭೂಮಿಯ ಹಕ್ಕೆ ಸಿಕ್ಕಿಲ್ಲ ಬಿಡಿ ಇಲ್ಲಿವರೆಗೂ. ಬಟ್ ಏನೋ ಬದುಕ್ತಾ ಇದ್ದಾರೆ. ಇಂಥ ಆತಂಕದ ಜನರ ನಡುವೆನೇ ಮತ್ತೆ ಇಂಥದ್ದೊಂದು ಸರ್ಕಾರದ ಪ್ರಾಜೆಕ್ಟ್ ಮತ್ತೊಂದು ಆಗ್ತದೆ ಅಂದರೆ ಅದು ಭಾಳ ದುರಂತ. ಆ ಜನರ ಭವಿಷ್ಯಕ್ಕೆ ದೊಡ್ಡ ಮಾರಕ ಆಗಿದೆ. ಒಂದು ಅದರಲ್ಲೂ ಅಣು ವಿದ್ಯುತ್ ಸ್ಥಾವರಗಳು ಅಂತಂದರೆ ನಿಮಗೆ ಕೆಲವರಿಗೆಲ್ಲ ಗೊತ್ತಿದೆ ಅಂತ ಕಾಣುತ್ತೆ. ಇವು ಅದರ ಇದೆಯಲ್ಲ, ವಿಕಿರಣ ತ್ಯಾಜ್ಯಗಳಿದಾವಲ್ಲ, ಆ ಪ್ರೋಸೆಸ್ಸಲ್ಲಿ ಆ ತ್ಯಾಜ್ಯಗಳನ್ನು ಆಮೇಲೆ ಅಂದರೆ ಸುರಕ್ಷಿತವಾಗಿ ಇಡೋದು ಕೂಡ ದೊಡ್ಡ ಕಷ್ಟದ ಕೆಲಸ, ದೊಡ್ಡ ಸವಾಲು ಕೂಡ. ಹಾಗೆ ಅದರ ಪರಿಣಾಮಗಳನ್ನು ಯಾರು ಕೂಡ ಊಹೆ ಮಾಡೋಕ್ಕಾಗಲ್ಲ. ಸಾವಿರಾರು ವರ್ಷ ಕೂಡ ಆ ವಿಕಿರಣ ಶಕ್ತಿ ಇರುತ್ತೆ ಅಂತ. ಸ್ವಲ್ಪನಾದ್ರು ಲೀಕ್ ಆದರೆ ಇರಲಿ. ಈಗ ಅಲ್ಲಿ ಒಂದು ಶರಾವತಿ ಬ್ಯಾಕ್ ವಾಟರ್ ಇದೆ, ಆಮೇಲೆ ನದಿಗಳಿದ್ದಾವೆ, ಆಮೇಲೆ ಅಲ್ಲಿ ಇದೆಲ್ಲ ಲೀಕೇಜ್ ಆದರೆ ಆ ಶರಾವತಿ ಬ್ಯಾಕ್ ವಾಟರ್ಗೂ ಸೇರುತ್ತೆ, ಅಲ್ಲಿಯ ಮಣ್ಣಿಗೂ ಸೇರುತ್ತೆ. ಅಲ್ಲಿಗೆ ನಮ್ಮ ಮಣ್ಣು, ಜೀವೋತ್ಸರ್ಗಳು ಎಲ್ಲರ ಮೇಲೂ ಪರಿಣಾಮ ಆಗುತ್ತೆ, ಮನುಷ್ಯನ ಮೇಲೂ ಪರಿಣಾಮ ಆಗುತ್ತೆ, ಗಾಳಿ ಮಲಿನ ಆಗುತ್ತೆ. ಇಂಥ ಮಲೆನಾಡಿನ ಪರಿಸರ, ಮಲೆನಾಡಿನ ಗಾಳಿ ಇವೆಲ್ಲವೂ ಕೂಡ ಮಲಿನ ಆಗ್ತವೆ. ಅದರ ಪರಿಣಾಮ ಎಲ್ಲರ ಮನುಷ್ಯರ, ಮೂಲಭೂತವಾಗಿ ಮನುಷ್ಯರು ಅಷ್ಟೇ, ಪ್ರಾಣಿಗಳು ಅಷ್ಟೇ, ಅಲ್ಲಿ ಎಲ್ಲ ಜೀವ ವೈವಿಧ್ಯತೆ ಇವೆಲ್ಲವೂ ಕೂಡ ಮಾರಕವಾದಂಥ ಪರಿಣಾಮ ಆಗುತ್ತೆ ಅನ್ನೋದು ನಮ್ಮ ಆತಂಕ. ಆದ್ದರಿಂದ ಆ ಯೋಜನೆಯನ್ನು ಸರ್ಕಾರಕ್ಕೆ ನಾವು ಎಚ್ಚರಿಸ್ತಾ ಇದ್ವಿ. ಆ ಯೋಜನೆ ಇಲ್ಲಿ ಬೇಡ, ಮಲೆನಾಡಲ್ಲಿ ಬೇಡ, ಬೇರೆ ಎಲ್ಲಾದರೂ ಮಾಡಿ, ಅದರಲ್ಲೂ ಎಲ್ಲೂ ಬೇಡ. ಯಾಕಂದರೆ ಉದಾಹರಣೆಗೆ ಚರ್ನೋಬಿಲ್ ಅಂತ ಒಂದು ಇದನ್ನು ಕೇಳಿರ್ಬೋದು ನೀವು. ರಷ್ಯಾದ ಉಕ್ರೇನಲ್ಲಿ ಏನೋ ಮಾಡಿದರು 86ನೇ ಇಸ್ವಿಯಲ್ಲಿ. ಅದು ಅಲ್ಲಿ ಆ ಲೀಕೇಜ್ ಆಗಿರೋದು ಇದೆಯಲ್ಲ, ಆ ಲೀಕೇಜ್ ಆಗಿರೋದ್ರಿಂದ ಲಕ್ಷಾಂತರ ಮನುಷ್ಯರು, ಜಾನುವಾರು, ಆ ಗಾಳಿ ಎಲ್ಲ ಕೂಡ ಭಾಳ ಒಂದು ದೊಡ್ಡ ದುರಂತ ಆಯ್ತದು. ಇವತ್ತಿಗೂ ಅದು ಪಾಠ ಆಗಬೇಕಾಯ್ತು ನಮ್ಮ ಇಡೀ ವಿಶ್ವಕ್ಕೆ. ಅದು ಪಾಠ ನಿಜವಾಗೂ ಚರ್ನೋಬಿಲಲ್ಲಿ ಆಗಿರೋಂಥ ದುರಂತ. ಅದು ಮತ್ತೆ ಈಗಾಗಲೇ ಕೈಗಾ ಅಂತ ಒಂದು ಇದರಲ್ಲಿ ಮಾಡಿದ್ದಾರೆ ನಮ್ಮಲ್ಲಿ ಕರ್ನಾಟಕದಲ್ಲಿ. ಕೈಗಾ ಕಾರವಾರ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಅಲ್ಲಿ ಭಾಳ ವಿರೋಧ ಮಾಡಿದ್ದಾರೆ ಜನ ಅವಾಗಲೂ ಕೂಡ. ಅಲ್ಲಿ ಸುಮಾರಷ್ಟು ಆರೋಗ್ಯದ ಸಮಸ್ಯೆಗಳಿದ್ದಾವೆ ಅಂತ ಕೂಡ ವರದಿಯಾಗಿದೆ, ಭಾಳಷ್ಟು ನಾವು ಕೇಳಿದ್ದೀವಿ. ಅಂಥದ್ದೊಂದು ಮತ್ತಿಲ್ಲಿ ಮಲೆನಾಡಲ್ಲಿ ಆಗೋದು ಬೇಡ, ನಮ್ಮ ತಾಲೂಕಲ್ಲಿ ಬೇಡ, ನಮ್ಮ ಜನಕ್ಕೆ ಬೇಡ ಅದು ಅಂತ ಕಡಖಂಡಿತವಾಗಿ ವಿರೋಧ ಮಾಡ್ತೀವಿ. ಅಲ್ಲಿಯ ಸ್ಥಳೀಯರೇನು ಪ್ರತಿಭಟನೆ ಹಾಕ್ಕೊಂಡಿದ್ದಾರೆ, ಅದಕ್ಕೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಇತರ ಎಲ್ಲ ಜನಪರ ಸಂಘಟನೆಗಳ ವತಿಯಿಂದ ನಾವು ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ಸರ್ಕಾರಕ್ಕೆ ನಾವು ಇದನ್ನು ದಯವಿಟ್ಟು ಮಾಡಬೇಡಿ ಅಂತ ಒಂದು ಇದನ್ನು ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀವಿ. ನಿಮ್ಮ ಮೂಲಕ ದಯವಿಟ್ಟು ನೀವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಕೇಳ್ತೀನಿ.
ಇದರಲ್ಲಿ ಮೇಜರ್ ರೋಲ್ ಪತ್ರಕರ್ತರಿದೆ ನಮ್ಮದು. ಏನಪ್ಪ ಅಂತಂದರೆ, ಈ ಅಣು ವಿದ್ಯುತ್ ಸ್ಥಾವರ ಆದರೆ ಯಾವ ಥರದ ಅಡ್ಡ ಪರಿಣಾಮಗಳು ಆಗುತ್ತೆ ಅಂತ ವಿಶೇಷವಾದಂಥ ಲೇಖನಗಳನ್ನು ವೈಜ್ಞಾನಿಕ ನೆಲೆಯಲ್ಲಿ ಅಧ್ಯಯನ ಮಾಡಿ ಬರಿಬೇಕಾಗಿದೆ. ಯಾಕಂದರೆ ಇದನ್ನು ಯುರೇನಿಯಂ ಅನ್ನೋ ಒಂದು ಪದಾರ್ಥದಿಂದ ಮಾಡಿ ಅದನ್ನು ನ್ಯೂಟ್ರಾನ್ ಮತ್ತು ಪ್ರೋಟಾನಿಗೆ ಕನ್ವರ್ಟ್ ಮಾಡಿ ಅದರಿಂದ ಬಂದಂಥ ಹೀಟನ್ನು ಆವಿ ಮಾಡಿ ಆ ಆವಿಯಿಂದ ಅಣು ಸ್ಥಾವರವನ್ನು ಮಾಡ್ತಾರೆ. ಜಗತ್ತಿನಲ್ಲಿ ಈಗಾಗಲೇ ಹೇಳಿದ ಚರ್ನೋಬಿಲ್ ದುರಂತ, ಫುಕುಶಿಮಾದಲ್ಲಿ ನಡೆದಿರ್ತಕ್ಕಂಥ ದುರಂತ, ಇವೆಲ್ಲವೂ ಕೂಡ ಇದರಿಂದ ಲಕ್ಷಾಂತರ ಜನ ಕಾಯಿಲೆಯಿಂದ, ಸಾವಿರಾರು ಜನ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿ, ನೂರಾರು ಜನ ವಿವಿಧ ರೀತಿಯ ಕಾಯಿಲೆಗಳಿಂದ ಬಳಲ್ತಾ ಇರೋದು ನಮ್ಮ ಮುಂದಿದೆ. ಹಾಗಾಗಿ ಜಗತ್ತಿನಲ್ಲಿ ಬೇರೆ ಬೇರೆ ಕಡೆ ಈಗ ಅಣುಸ್ಥಾವರದ ಇದು ಪ್ರಾಜೆಕ್ಟ್ ಅನ್ನೇ ಬಿಡ್ತಾ ಇದ್ದಾರೆ. ಪರ್ಯಾಯ ಪವರ್ ಇದರನ್ನ ಹುಡ್ಕೋತಿದ್ದಾರೆ. ಸೋಲಾರು ಇದರದನ್ನು ಹುಡ್ಕೋತಾ ಇದ್ದಾರೆ. ಹಾಗಾಗಿ ನೋಡಿ, ಕೈಗಾದಲ್ಲಿ ಅಣುಸ್ಥಾವರ ಸ್ಥಾಪನೆ ಮಾಡಿದ್ರು. ಇದರ ವಿರುದ್ಧ ಶಿವರಾಮ್ ಕಾರತ್ರು, ಕುಸುಮಾ ಸ್ವರಬ್ಬು, ಹೀಗೆ ಹಲವಾರು ಜನ ಹೋರಾಟ ಮಾಡಿದ್ರು. ಕುಸುಮಾ ಸ್ವರಬ್ ಅಂತೂ ಕೈಗಾದಲ್ಲಿ ಅಣುಸ್ಥಾವರದ ಟರ್ಬೈನ್ ಅನ್ನ ಅದಕ್ಕಾಗಿ ತೆಗೆದಂತ ಹೊಂಡದ ಬಾವಿಗೆ ಇಳಿದು ಪ್ರತಿಭಟನೆ ಮಾಡ್ತಾರೆ. ಆದ್ರೂ ಕೂಡ ಪ್ರಭುತ್ವ ಇದು ಸೆಂಟ್ರಲ್ ಗೌರ್ಮೆಂಟ್ ಟೋಟಲ್ ಪ್ರಾಜೆಕ್ಟ್, ಇದು ರಾಜ್ಯ ಸರ್ಕಾರದ ಎಂತದಿಲ್ಲ. ರಾಜ್ಯ ಸರ್ಕಾರ ಜಸ್ಟ್ ಕೋಆರ್ಡಿನೇಟ್ ಮಾಡೋದಷ್ಟೇ, ಜಾಗ ಕೊಡೋದು ಅಲ್ಲ ಇದು. ಹಾಗಾಗಿ ನಾವು ವಿಶೇಷವಾದ ಲೇಖನವನ್ನ ಬರೆದು ಜನಜಾಗೃತಿ ಮೂಡಿಸಬೇಕು. ಕೈಗಾದಲ್ಲಿ ಅದೊಂದು ದೊಡ್ಡ ಸ್ಟಾರ್ ವರ್ಡ್ಸ್ಗಳು ಬಂದ್ರು ಕೂಡ ಲೋಕಲ್ ಜನಗಳು ಜಾಸ್ತಿ ಜನಾಂದೋಲನ ಆಗದಿರೋ ಕಾರಣಕ್ಕಾಗಿ ಆಗಿನ ಕೇಂದ್ರ ಸರ್ಕಾರ, ವಾಜಪೇಯಿ ಇದ್ರು, ಇಲ್ಲಿ ರಾಮಕೃಷ್ಣ ಹೆಗಡೆ ಇದ್ರು, ಅದು ಸ್ಥಾಪನೆ ಮಾಡಿದ್ರು. ಅವರೆಲ್ಲ ಹೇಳೋದೇನಪ್ಪ ಅಂದ್ರೆ, ನಮ್ದು ಗ್ರೀನರಿ, ಮರ ಕಡಿಯೋದಿಲ್ಲ, ಏನು ಮಾಡಲ್ಲ, ಆರಾಮಾಗಿ ಉತ್ಪಾದನೆ ಆಗತ್ತೆ, ಹಾಗೆ ಹೇಳ್ತಾರೆ. ಇವತ್ತು ಅಂಕಿಅಂಶ ಇದೆ, ಸಾಕಷ್ಟು ಕೈಗಾದಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳು ಬಂಜೆ ಆಗ್ತಾ ಇದ್ದಾರೆ. ಆಯ್ತಾ, ಬಂಜೆ ಆಗ್ತಿದ್ದಾರೆ. ಕನ್ಸೀವ್ ಆದ್ರೆ 3 ತಿಂಗಳಿಗೆ 3.5 ತಿಂಗಳಿಗೆ ಅದು ಮತ್ತೆ ಅದು ಮಿಸ್ ಆಗ್ತಾ ಇದೆ. ಸೊ ಇವೆಲ್ಲವೂ ಕೂಡ ಡಾಕ್ಟರ್ಗಳಲ್ಲಿ ಕೇಳಿದಾಗ ಹೆಚ್ಚಾಗಿ ಉಡುಪಿಯ ಮಣಿಪಾಲು SDM ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅಲ್ಲೆಲ್ಲ ಗುರ್ತಿಸಿರೋದು ಇದು ಈ ಕಾರಣಕ್ಕೆ, ಈ ಭಾಗದ ಈ ಹೆಣ್ಮಕ್ಳಿಗೆ ಈ ಕಾರಣಕ್ಕೆ ಆಗ್ತಾ ಇದೆ ಅಂತ. ಗಂಡಸರು ಕೂಡ ಅವರ ಒಟ್ಟು ದೈಹಿಕ ಸಾಮರ್ಥ್ಯವೂ ಕೂಡ ಇದರ ವಿಕಿರಣದ ಕಾರಣಕ್ಕಾಗಿ ಕಡಿಮೆ ಆಗ್ತಾ ಇದೆ. ಇದು ಜಗತ್ತಿನೆಲ್ಲ ಕೂಡ ಯಾಕಂದ್ರೆ ಇದೊಂದು ಬಹಳ ವಿಚಿತ್ರವಾದಂತ ವಿಜ್ಞಾನ ಇದು ಒಂದು ಭಾಗ. ಇದನ್ನ ನಾವು ಯಾಕೆ MP-ಗಳು MLA-ಗಳು ಇವರನ್ನೆಲ್ಲ ನಾವು ಯಾಕೆ ಆಯ್ಕೆ ಮಾಡೋದು? ನಮ್ಮ ಪ್ರದೇಶದ ಮೇಲೆ ಯಾರೂ ಕೂಡ ಅನಾವಶ್ಯಕ ದಾಳಿ ಮಾಡಬಾರದು, ಪರಿಸರದ ಮೇಲೆ ದಾಳಿ ಮಾಡಬಾರದು ಅಂತ ಸಮಸ್ಯೆಯನ್ನು ಸೃಷ್ಟಿ ಮಾಡದೆ ಇವರು, ಮತ್ತೆ ಆ ಸಮಸ್ಯೆ ನಾನೇ ಬಗೆಹರಿಸ್ತೀನಿ ಅಂತ ಹೇಳಿ ಇವರು. ಹಾಗಾದ್ರೆ ಈ ಪ್ರಪೋಸಲ್ ಬಂತಲ್ಲ, MP ಅವರು ಏನ್ ಮಾಡ್ತಾ ಇದ್ರು? ಇವರು ಕೇಂದ್ರ ಸರ್ಕಾರದ ಇದಂತ BJP MP ಇವರು, ಅವರ ಸರ್ಕಾರವೇ ಇದೆ, ಏನ್ ಮಾಡ್ತಾ ಇದ್ರು ಇವರು? ಇವರ ವಿಚಾರವನ್ನು ಗಂಭೀರವಾಗಿ ತಗೋಬೇಕಲ್ಲ. ಈಗ 100 ಜನ ಸೇರಿದ್ರೆ ಬಂದು ಭಾಷಣ ಮಾಡಿ ಹೋಗ್ತಾರೆ. ಯಾಕೆ MP ಅವರು ಪಾರ್ಲಿಮೆಂಟ್ ಅಲ್ಲಿ ಯಾಕೆ ಬಿಡಬೇಕಾಗುತ್ತೆ? ಪಾರ್ಲಿಮೆಂಟ್ ಕಳಿಸಿ ವಾಚ್ ಡಾಗ್ಸ್ ಅಲ್ವಾ ಅವರು? ಪ್ರಜಾಪ್ರಭುತ್ವ ವಾಚ್ ಡಾಗ್ಸ್ ಅಲ್ವಾ? ಯಾಕೆ ಅವರು ಇದು ಮಾಡ್ತಾ ಇಲ್ಲ? ಇನ್ನು ಸ್ಥಳೀಯ ಶಾಸಕರು ಅವರು ಈ ಯೋಜನೆಯ ವಿಚಾರದಲ್ಲಿ 2 ಡಬಲ್ ಸ್ಟ್ಯಾಂಡರ್ಡ್ ಅವ್ರದ್ದು. ಶರಾವತಿ ನೀರನ್ನ ಬೆಂಗಳೂರಿಗೆ ಕಳಿಸ್ತೀವಿ ಅಂದ್ರೆ ನಮ್ಮ ಹುಡುಗರೆಲ್ಲ ಇದ್ದಾರೆ, ಹೋಗ್ಲಿ ನೀರಲ್ಲಿಗೆ ಅಂತ ಹೇಳ್ತಾರೆ. ಪಂಪ್ಡ್ ಸ್ಟೋರೇಜ್ ಅಲ್ಲಿ ಹೆಕ್ಟರ್ ಗಟ್ಟಲೆ, 1000 ಹೆಕ್ಟರ್ ಗಟ್ಟಲೆ ಇದು ಮರಗಳು ಹೋಗ್ತವೆ, ಮತ್ತೆ ಅಲ್ಲಿದ್ದು ಜೀವ ವೈವಿಧ್ಯ ಹಾಳಾಗತ್ತೆ. ಅದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳಿದ್ರೆ, ರಸ್ತೆ ಅಗಲೀಕರಣಕ್ಕೆ ಮರ ಕಡಿದ್ರೆ ನಾಷ್ಟ ಆಗಲ್ವಾ? ಏನೂ ಆಗಲ್ಲ, ಮಾಡ್ರಿ ಅಂತ ಹೇಳ್ತಾರೆ. ಮಾನ್ಯ ಶಾಸಕರೇ, ಬಹುಶಃ ಬೇಸೂರು ಇನ್ನೂರಗೌಡರು ಪರಮಾತ್ಮರಾದ್ರಿಂದ ಬೇಸೂರು ಇನ್ನೂರಗೌಡರು ಮನೆ ಅಲ್ಲಿ ಸಾಕಷ್ಟು ಅವ್ರದ್ದು ವಾಟರ್ ಪ್ಲಾಂಟು, ತೋಟ, ಮನೆ ಎಲ್ಲ ಇರೋದ್ರಿಂದ ಅವರ ರಕ್ಷಣೆಗಾಗಿ ಅತಿ ಶೀಘ್ರದಲ್ಲಿ ಹೋಗಿ ಮುಖ್ಯಮಂತ್ರಿಗಳಿಗೆ ನೀವು ಮನವಿ ಕೊಟ್ಟಿದ್ದೀರಿ ಅಂತ ನನ್ನ ಯಾಕೋ ಅನುಮಾನ ಬರ್ತಾ ಇದೆ. ಹಾಗಲ್ಲ, ಇದು ಸಾಗರ ತಾಲೂಕು ಈಗಾಗಲೇ ಹೇಳಿದಾಗೆ ಹಲವಾರು ಬಾರಿ ಈ ತರದ ಒಂದು ಯೋಜನೆಗಳಿಂದ ತೊಂದರೆಗೊಳಪಟ್ಟಿದೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಆಗಿದೆ. ಇನ್ನು ಮುಂದೆ ಈ ತರ ಯಾವ ಯೋಜನೆಗಳು ನಮ್ಮ ಕಡೆ ತರಬೇಡ್ರಿ ಹೇಳ್ತಾರೆ ಅವರು. ಅಣು ಸ್ಥಾವರ ಮಾಡೋರು ಹೇಳ್ತಾರೆ, ನಾವು 10,000 ವರ್ಷದಷ್ಟು ಹಳೆಯದಿರುವ ಅತ್ಯಂತ ಸುಸ್ಥಿರವಾದ ಅಗಲವಾದಂತ ಪ್ಲಾಟ್ಫಾರ್ಮ್ ಅನ್ನು ಹುಡುಕಿ, ಕೈಗಾಗಲು ಅದನ್ನೇ ಮಾಡಿದ್ ನಾವು ಹುಡುಕಿ, ಅದರ ಮೇಲೆ ನಾವು ಇದು ಸ್ಥಾವರವನ್ನು ಸ್ಥಾಪನೆ ಮಾಡ್ತೀವಿ, ಯಾವ ಭೂಕಂಪನವಾದರೂ ಕೂಡ ಏನೂ ಆಗೋದಿಲ್ಲ ಅಂತ. ಇದಕ್ಕಿಂತ ಬಹಳ ಚಂದ ಮಾಡಿದಂತ ಜಪಾನ್ ಅಲ್ಲಿ ಏನಾಯ್ತು? ಚೆನ್ನಬೈಲ್, ಇದು ರಷ್ಯಾ ಏನಾಯ್ತು? ಹಾಗಾಗಿ ಶಾಸಕರೇ, ನಿಮ್ಮ ಈ ವಿಚಾರದಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಬೇಡ.
ದ್ವಂದ್ವ ನೀತಿಗಳು ಬೇಡ, ನಿರ್ದಿಷ್ಟವಾಗಿ ನಿಖರವಾಗಿ ಈ ಮೂರು ಒಂದು ಯೋಜನೆ ಅಂತ ಸದ್ಯಕ್ಕೆ ಡ್ರಾಪ್ ಮಾಡಿದ್ರೆ ನೀರು ಹೋಗೋದು, ಮತ್ತೆ 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 ಬರ್ಲಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮಾಜಿ ಶಾಸಕರು ಹಾಲಪ್ಪನವರು, ಇವ್ರದೇ MP, ಇವ್ರದೇ ಪ್ರಧಾನಮಂತ್ರಿಗಳು, ಇವರೊಬ್ಬರು ವಿರೋಧ ಪಕ್ಷದವರಾಗಿ ಸಾಗರದಲ್ಲಿ ಒಂದು ಸಾಗರ ಸುತ್ತಮುತ್ತ ಜನರು ಸಂಘಟಿಸಿ ದೊಡ್ಡ ಪ್ರತಿಭಟನೆ ಮಾಡಬೇಕಲ್ವ, ಏನ್ ಮಾಡಿ ಕಣ್ಮುಚ್ಚಿಟ್ಕೊಂಡಿದ್ದೀರಾ? ಇವೆಲ್ಲ ಬಹಳ ಪ್ರಧಾನವಾದ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. ಬರೇ ಹೋಗಿ ಮುಖ್ಯಮಂತ್ರಿ ಹತ್ರ ಫೋಟೋ ಹೊಡ್ಕೊಳ್ಳೋದು ಅಷ್ಟೇ ಅಲ್ಲ. ರಾಘವೇಂದ್ರ ಅವರೇ, ನೀವು 10 ಜನ ವೆಹಿಕಲ್ ನಿಂತು ಕರ್ಕೊಂಡು ಬಂದು ಕೂರಿಸಿ ಬಂದು ಭಾಷಣ ಮಾಡಿ ಹೋಗೋದಲ್ಲ. ನಿಮ್ಮ ಗಮನಕ್ಕೆ ಬರದೇ ಆಗ್ತದೆ ಅಂದ್ರೆ ನೀವೊಬ್ರು ದುರ್ಬಲ MP ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಎರಡನೇ ಸರಿ ಮತ್ತೆ ಎಲ್ಲರೂ ಸಂಘ. ಅವಾಗ ಮೊದಲನೇ ಬಾರಿ ಒಂದು ಸಾವಿರಾರು ಕುಟುಂಬಗಳು, ಎರಡನೇ ಬಾರಿನೂ ಸಾವಿರಾರು ಕುಟುಂಬಗಳು ಬೀದಿಗೆ ಬಂದು ನಮ್ಮಂಥವ್ರು ಇಲ್ಲ ಎಲ್ಲ ಅಲ್ಪ ಸ್ವಲ್ಪ ಗೇಣಿ ಜಮೀನು ಅದು ಇದು ಮಾಡ್ಕೊಂಡು ಮತ್ತೆ ಜೀವನ ಕಟ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ದೀವಿ ಅನ್ನೋ ಹೊತ್ತಿಗೆ ಇದು ಕೂಡ ನಮಗೂ ಬರುತ್ತೆ. ಇದು ಏನು ಬೇಸೂರು, ಆವಿನಹಳ್ಳಿ ಇವೆಲ್ಲ ಅಕ್ಕಪಕ್ಕದ ಗ್ರಾಮಗಳು. ಅವ್ರು ಹೇಳೋದೀಗ 1500 ಎಕರೆಯಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಆವಿನಹಳ್ಳಿ ಬೇರೆ, ಬೇಸೂರು ಬೇರೆ ಅಥವಾ ಕೋಳೂರು ಬೇರೆ ಏನಲ್ಲ. ಅಲ್ಲಿ ಒಂದು ಹೊಳೆ ಅಡ್ಡ ಬರೋದ್ರಿಂದ ಸ್ವಲ್ಪ ಕಾಣುತ್ತೆ. ಇದರಿಂದ ಟೋಟಲಿ ಓವರ್ ಆಲ್ ಇಂಥ ಯೋಜನೆಗಳಿದೆಯಲ್ಲ, ಅದು ಇಂಥ ನಮ್ಮಂಥ ಮಲೆನಾಡಿನಲ್ಲಿ ಮಾಡೋದಿದೆಯಲ್ಲ, ಅತ್ಯಂತ ಅವೈಜ್ಞಾನಿಕ ಮತ್ತು ಮೂರ್ಖತನದ ಪರಮಾವಧಿ. ಮತ್ತು ಈ ರಾಜಕಾರಣಿಗಳಿಗೆ ಅದು ಎಲ್ಲಿ ಹೇಗೆ ಕಾಣುತ್ತೋ ಏನೋ ಗೊತ್ತಿಲ್ಲಪ್ಪ. ಇದು ಈ ಭಾಗವೇ ಇಷ್ಟೊಂದು ಡ್ಯಾಮ್ಗಳು, ಇಷ್ಟೊಂದು ಪರಿಸರದ ಮೇಲೆ ಪರಿಸರ ಎಲ್ಲ ಮಾತಾಡ್ತಾರೆ ಎಲ್ಲರೂ. ಪರಿಸರದ ಮೇಲೆ ಇಷ್ಟು ದೊಡ್ಡ ಮಟ್ಟದ ಡ್ಯಾಮ್ಗಳು ಕಟ್ಟಿ ಎಲ್ಲದೂ ಮುಗಿಸಿ ಈಗ ಇಲ್ಲೇನೆ ಬಂದು ಅಣು ವಿದ್ಯುತ್ತನ್ನು ಪ್ರಾರಂಭ ಮಾಡ್ತಾರೆ ಅಂದರೆ ಇದಕ್ಕಿಂತ ದೊಡ್ಡ ದುರಂತ ಮತ್ತೊಂದಿಲ್ಲ. ಹೇಳ್ತೀನಿ ನಾನು. ಕೃಷ್ಣಪ್ಪ ಚಿಪ್ಳಿ, ರಮೇಶ್ ಅಗಿನಬೈಲು, ಜಿಲ್ಲಾ ಕಾರ್ಯದರ್ಶಿಗಳು. ಇವರಿಬ್ರು ಗೊತ್ತಲ್ಲ? ಹಾ, 3 ಜನ ಗೊತ್ತಲ್ಲ. ನಾನೊಬ್ಬ ಗೊತ್ತಿಲ್ಲ, ಗೊತ್ತಿದ್ರು ಪರವಾಗಿಲ್ಲ.